ಅಲ್ಲಿ ಆ ಬಂಗಾರಮ್ಮ ಸಾಯ್ತಾವಳೆ, ಇಲ್ಲಿ ಈಗ ಪುಟ್ಟಕ್ಕ ರಕ್ತ ಸುರಿಸ್ತಿರೋದ್ ನೋಡ್ತಿದ್ರೆ ಇವಳು ಬೇಗ ಸಾಯಂಗ್ ಕಾಣ್ತಾವಳೆ. ಸಾಯ್ಲಿ ಸಾಯ್ಲಿ. ನೀನ್ ಹೀಗೆಲ್ಲ ಮಾಡಿದ್ರೆ ನಿನ್ನ ಆರೋಗ್ಯನೂ ಹಾಳಾಗತ್ತವ. ಅವ ನೀನ್ ನಮ್ನ ಬೈದ್ರು ಪರವಾಗಿಲ್ಲ, ಆದ್ರೆ ಹಿಂಗೆಲ್ಲ ಮಾಡ್ಬೇಡ ಕಣವ. ನಿನ್ ಕೈನಾಗ ರಕ್ತ ಬರೋದ್ನ ನಮ್ ಕಣ್ಣಾಗ ನೋಡಕ್ ಆಗಕ್ಕಿಲ್ಲ. ಪುಟ್ಟಕ್ಕ, ಬಂಗಾರಮ್ಮವ್ರಿಗೋಸ್ಕರ ಬಿಟ್ಕೋತಾ ಇದ್ಯಾ? ಹಾರ್ಕೆ ಹೊತ್ತಿರೋದೇ ಆದ್ರೆ ಅದನ್ನ ಅರ್ಧಕ್ಕೆ ನಿಲ್ಸ್ಬಾರ್ದು, ಮುಂದುವರ್ಸು. ಏಯ್ ರಾಜಿ, ಪುಟ್ಟಕ್ಕ ನಿನ್ ಪರಿಸ್ಥಿತಿ ನೋಡಕ್ಕೆ ನಂಗೂ ಸಂಕಟ ಆಗ್ತೈತೆ. ಆದ್ರೆ ಹರಕೆ ಹೊತ್ತಿರೋದು ಅಮ್ಮವ್ರಿಗೋಸ್ಕರ, ಅದನ್ನೇನಾದ್ರೂ ಮಧ್ಯದಲ್ಲಿ ನಿಲ್ಸ್ಬಿಟ್ಟು ಅವ್ರಿಗೇನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ? ಒಂದ್ ತೊಂದ್ರೆ ಆಯ್ತದೆ ಅಂತ ಗೊತ್ತಿದ್ದು ಇನ್ನೊಂದ್ ತೊಂದ್ರೆ ಮೈ ಮೇಲೆ ಎಳ್ಕೊಳಕ್ ಆಯ್ತದನವ. ಅವ್ವ, ಹೀಗೆಲ್ಲ ರಕ್ತ ಹೋದ್ರೆ ನಿನ್ BP ಹೆಚ್ಚು ಕಡಿಮೆ ಆಗಿ ನಿನ್ ಜೀವಕ್ಕೆ ತೊಂದ್ರೆ ಆಗುತ್ತೆ. ಪುಟ್ಟಮ್ಮೆ ಕೈ ತೆಗಿ. ಪುಟ್ಟಮ್ಮೆ, ಅಮ್ಮವ್ರಿಗೋಸ್ಕರ ಬೇರೆ ಏನಾರು ಹರಕೆ ಹೊತ್ಕೊಂಡ್ರ ಕೈ ತೆಗಿ. ಇಲ್ಲ, ಅಮ್ಮರು ಸರಾಯ್ತವ್ರೆ ಅನ್ನೋ ಸುದ್ದಿ ನನಗ್ ಬಂದ್ಬಿಟ್ಟ ಗಂಟ. ನಾನು ಯಾರು ಹೇಳಿದ್ರು ಕೈ ತೆಗಿಯಾಕಿಲ್ಲ. ಹಠ ಮಾಡಬೇಡ ಪುಟ್ಟಕ್ಕ. ಒಬ್ರು ಆಸ್ಪತ್ರೆನಾಗಿರೋದು ನಮ್ ಕೈನಾಗ ನೋಡಕ್ ಆಯ್ತಿಲ್ಲ. ಅವ್ವ ಬ್ಯಾಡ ಕಣವ, 3 ದಿನ ಸರಿಯಾಗಿ ನೀನು ಊಟ ಮಾಡಿಲ್ಲ, ಕೈ ತೆಗಿಯವ್ವ. ಅಯ್ಯೋ, ಈ ಪುಟ್ಟಕ್ಕ ರಕ್ತ ಕರ್ಕೊಂಡ್ ಸಾಯ್ತಾಳೆ ಅಂತಂದ್ರೆ ಇವ್ಗಳು ಬೇರೆ ಕಾಗೆಗಳ ತರ ಅಡ್ಡ ಬಂದು ಅವಳ ಪಿರಾಣ ಉಳ್ಸಕ್ ನೋಡ್ತಾವೆ. ಅವ್ವ, ಈ ಪೂಜೆ ನೀನ್ ಮಾಡೋದೇ ಆದ್ರೆ ನಿಮ್ ಪರವಾಗಿ ನಾನ್ ನಿಲ್ತೀನಿ. ಇಟ್ಟೆಲ್ಲ ಆಗಿದ್ದು ನನ್ನಿಂದ ತಾನೆ, ನಾನೇ ಶಿಕ್ಷೆ ಅನ್ಭವಿಸ್ತೀನಿ. ಹೌದವ್ವ, ನಾನು ನಿಲ್ತೀನಿ. ಅತ್ತೆಗೋಸ್ಕರ ನನ್ ರಕ್ತ ಹೋಗ್ಲಿ, ಮತ್ತೆ ನೀನ್ ಬೇಡವ್ವ. ಸುಮ್ಕೆ ಎಲ್ರು ಅಡ್ಡ ಬಂದ್ ನನ್ ಪ್ರಾರ್ಥನ ಹಾಳು ಮಾಡ್ಬೇಡಿ. ಯಾರು ಹೇಳಿದ್ರು ನಾನು ಕೇಳಕ್ಕಿಲ್ಲ, ಇದನ್ನ ತೆಗಿಯಕ್ಕಿಲ್ಲ. ಸುಮ್ಕೆ ಹೊಂಟೋಗಿ. ಬಾಬು, ಪುಟ್ಟಕ್ಕ ನಾವೆಲ್ಲ ಹೇಳೋದ್ರೆ ಕೇಳಕ್ಕಿಲ್ಲ. ಹೇಳೋರು ಹೇಳಿದ್ರೆ ಕೇಳ್ತಾರೆ. ಪುರ್ಸೆ ಬರ್ಲಾ? ಬಾ ಕೂಸೆ, ಓದ್ತಿ ನೋಡ್ಕೊಳ್ಳಿ. ಹಿಂಗ್ ಬಂದ್ಬಿಡ್ತಿ. ಹೆಚ್ಚು ಕಡಿಮೆ ಆದ್ರೆ ನಾವು ಸರಿಯಾಗಿ ಪ್ರೊಡಕ್ಷನ್ ಕೊಟ್ಟಿಲ್ಲ ಅಂತಾರೆ. ಹೋಗ್ಲಿ ಬಿಡಿ ಸರ್, ಏನೋ ಒಳ್ಳೇದಾಗ್ಲಿ ಅಂತ ಹೋಗಿದ್ದಾರೆ. ನಂಜಮ್ಮ ಅವ್ರೆ, ಇದುವರೆಗೂ ನಮ್ಮನ್ನೇ ಒಳಗಡೆ ಬಿಟ್ಟಿಲ್ಲ. ಏನೋ ಗೊತ್ತಿಲ್ಲದೆ ಹೋಗ್ಬಿಟ್ಟೆ ಕಣವ. ಕಂಟಿ, ನೀನಾರೇ ಕುಂಕುಮ ಇಟ್ಕಪ್ಪ. ಬಂಗಾರ ನಿನ್ಗೋಸ್ಕರನಾದ್ರೂ ಬಿರ್ನ ಎದ್ದು ಬರ್ಲಿ. ತಗ. ಅಳಿಯಂದ್ರೆ, ಇಂಥ ಸಮಯದಾಗೆ ಹಿಂಗೆ ಹೇಳ್ತೀನಿ ಅಂತ ಬೇಸರ ಮಾಡ್ಕೋಬೇಡಿ. ನಂಗೊಂದು ಸಹಾಯ ಮಾಡ್ತೀರಾ? ಏನು ಹೇಳಿ ಮಾವಯ್ಯ? ಇವೇ ಒಂದು ಹೆಜ್ಜೆ ಪುಟ್ಟಮ್ಮಿ ತಗೊಬಂದು ಅಮ್ಮವ್ರು ಹುಷಾರಾಗ್ತಾವ್ರೆ ಅಂತ ಒಂದು ಮಾತು ಹೇಳ್ಬಿಡಿ. ಅವ್ವ ಕಣ್ಬಿಡೋವರೆಗೂ ನಾನು ಈ ಜಾಗ ಬಿಟ್ಟು ಕದಲಲ್ಲ ಅಂತ ಪ್ರಮಾಣ ಮಾಡಿದ್ದೀನಿ ಮಾವಯ್ಯ. ನಾನು ಹೆಂಗೆ? ಅಣ್ಣಯ್ಯ, ಕೊನೆಗೂ ದೇವ್ರು ನಮ್ ಕೈ ಬಿಡ್ಲಿಲ್ಲ ಅಣ್ಣಯ್ಯ. ನೀನ್ ಫೋನ್ ಮಾಡಿ ಅವನ ಆರೋಗ್ಯದಲ್ಲಿ ಚೇತರಿಸ್ಕೊತಿದ್ದಾರೆ ಅಂತ ಹೇಳಿದಾಗ ಹೋಗಿರೋ ಜೀವ ಬಂದಂಗಾಯ್ತು. ಇಲ್ಲೇ ಇದ್ದೀರಾ? ಕಣವ, ಬಂಗಾರನಿಗೋಸ್ಕರ ಗುಡಿಗೆ ಹೋಗಿ ಬಂದೆ. ನೀವು ಮಲಗಿದ್ರಲ್ಲ, ಅದಕ್ಕೆ ಇವಳು ಹೋಗಕ್ಕಾಗ್ಲಿಲ್ಲ. ಕಂಟಿ,
ಅತ್ತೆ ಸ್ಟೇಬಲ್ ಕಂಡೀಷನ್ ಬರ್ತಾ ಇದ್ದಾರೆ ಅಂತ ಡಾಕ್ಟರ್ ನಿಜವಾಗ್ಲೂ ಹೇಳಿದ್ರಾ? ಹ್ಞೂ ಬಾವ, ಅವ್ರು ಹಂಗೆ ಹೇಳ್ದಾಗ ಇಡೀ ಪ್ರಪಂಚ ನನ್ನ ಕೈಗೆ ಸಿಗ್ತೈತೆ ಅನ್ನೋಷ್ಟು ಖುಷಿ ಆಗೋಯ್ತು. ಇದೆಲ್ಲ ಆಗಿದೆ ನಮ್ಮ ಪುಟ್ಟವ್ವಯಿಂದ. ಪುಟ್ಟವ ಬೆಳಿಗ್ಗೆಯಿಂದ ಅತ್ತೆಗೋಸ್ಕರ ದೇವ್ರ ಮುಂದೆ ವ್ರತ ಮಾಡ್ತಿದ್ದಾರೆ. ನಾನು ಒಳ್ಳೇದಾಗ್ಲಿ ಅಂತ ಅರ್ಚನೆ ಮಾಡಿಸ್ಕೊಂಡ್ ಬಂದೀವ್ನಿ. ಹೇಗೋ ಸದ್ಯ ಅತ್ತೆ ಕ್ಯೂರ್ ಆಗ್ತಾರೆ ಅಂತ ಗೊತ್ತಾಯ್ತಲ್ಲ, ಅದೇ ಸಮಾಧಾನ ವಿಷಯ. ರೀ, ಪುಟ್ಟವ ಅತ್ತೆ ಹುಷಾರಾಗ್ಲಿ ಅಂತ ಅವ್ರ ಜೀವನೇ ಪಣಕ್ಕಿಟ್ಟಿದ್ದಾರೆ. ನಾವೇ ಒಂದ್ಸಲ ಅಲ್ಲಿಗೆ ಹೋಗಿ ಇಲ್ಲಿ ನಡೀತಿರೋ ವಿಷಯ ತಿಳ್ಸೋಣ ರೀ. ಹೌದು ಅಣ್ಣಯ್ಯ, ಈಗಾಗಿರೋ ತೊಂದರೆನೇ ಸಾಕು. ಪುಟ್ಟವಂಗೂ ಏನೂ ಆಗೋದು ಬೇಡ.